ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ಜೂನ್ 13 ನಮ್ಮೂರಲ್ಲಿ ಚರ್ಚ್ ಫೀಸ್ಟ್ ಇತ್ತು ಅಂತ ಅಂದ್ಬಿಟ್ಟು ಊರಿಗೆ ಹೊರಟಿದ್ವಿ. ನಮ್ಮೂರು ಎಲ್ಲಿ ಬರುತ್ತೆ ಅಂದರೆ ಮೈಸೂರು ಡಿಸ್ಟಿಕ್ಕು ಡೋರ್ನಹಳ್ಳಿ. ಹೋಗ್ತಾ ಆನ್ ದ ವೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಅಮ್ಮ ಕೊಡೋಮ್ಮ, ಜಲ್ದಿ ಅಮ್ಮ ಕೊಡಮ್ಮ. ಹಬ್ಬದ ದಿನ ಯಾವುದೇ ವೆಹಿಕಲ್ನ ಒಳಗಡೆ ಬಿಡಲ್ಲ. ಇಲ್ಲಿ ಬ್ಯಾರಿಗೇಟ್ ಹಾಕಿದ್ದಾರಲ್ಲ, ಅಲ್ಲಿ ಪೊಲೀಸ್ ನಿಂತಿರ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲೇ ಪಾರ್ಕಿಂಗ್ ಮಾಡಿ ಆಮೇಲೆ ನಡ್ಕೊಂಡೇ ಒಳಗಡೆ ಹೋಗಬೇಕು. ಊರಲ್ಲಿ ಮನೇಲಿ ಯಾರೂ ಇಲ್ಲದೆ ಇರೋದ್ರಿಂದ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ರೆಸ್ಟ್ ಮಾಡಿ ಎಲ್ವಿನ ಹೊರಗಡೆ ಹೋಗ್ಬೇಕು ಅಂತಿದ್ದ ಹೊರಗಡೆ ಕರ್ಕೊಂಡು ಹೋದ್ವಿ. ಮತ್ತೆ ಹೊರಗಡೆ ಹೋಗಿ ಅವನ್ನ ಸ್ವಲ್ಪ ಸುತ್ತಾಡಿಸ್ಕೊಂಡು ಆಮೇಲೆ ಮನೆಗೆ ಸ್ವಲ್ಪ ಥಿಂಗ್ಸ್ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ಅದು ಪಿಗ್ಗಮ್ಮ ಎಷ್ಟಿದೆ ಪಿಗ್? 5 ಪಿಗ್ಸ್. ನಾವು ಜೂನ್ 12ನೇ ತಾರೀಕು ಊರಿಗೆ ಬಂದ್ವಿ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆಗೆ ಊಟ ಎಲ್ಲ ಮುಗಿಸಿ ಚರ್ಚ್ ಹತ್ರ ಬಂದ್ವಿ. ಹಬ್ಬದ ಟೈಮಲ್ಲಿ ಬರೋ ಭಕ್ತಾದಿಗಳಿಗೆ ಚರ್ಚ್ ಸುತ್ತಾನೆ ಶೀಟೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಯಾಕಂದರೆ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಹಾಗಾಗಿ ನಾಳೆ ಚರ್ಚ್ ಡೆಕೋರೇಷನ್ಗೋಸ್ಕರ ಫ್ಲವರ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮೂರು ಚರ್ಚಲ್ಲಿ ತುಂಬ ಪವಾಡ ಕೂಡ ಆಗಿದೆ, ತುಂಬ ಭಕ್ತಾದಿಗಳು ಕೂಡ ಬರ್ತಾರೆ. ನಮ್ಮೂರು ಚರ್ಚದ್ದು ಸ್ಟೋರಿನ ನಾನು ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಮತ್ತು 12ನೇ ತಾರೀಕು ನೈಟ್ ಈ ಥರ ಆರ್ಕೆಸ್ಟ್ರಾ ಕೂಡ ಇತ್ತು, ಸಾಂಗ್ ಎಲ್ಲ ಆಡ್ತಾಯಿದ್ರು. ಮತ್ತು ಎಲ್ವಿನ ಕರ್ಕೊಂಡು ಜಾತ್ರೆ ಹತ್ರ ಹೋದ್ವಿ. ಒಂದು ಬಲೂನ್ ಕೂಡ ತಗೊಂಡ. ಏನು ಬೇಕಮ್ಮ? ಏನು ಬೇಕು? ಆರ್ಸ ಎಲ್ವಿನ್ ನೋಡಿದ್ದೆಲ್ಲ ಅದು ಬೇಕು ಇದು ಬೇಕು ಅಂತಲೇ ಅಂತ ಇದ್ದ. ಮಕ್ಕಳುಗಳು ಮತ್ತು ದೊಡ್ಡವರು ಆಟ ಆಡೋಕ್ಕೋಸ್ಕರ ತುಂಬ ಥರನೇ ಗೇಮ್ಸ್ ಹಾಕಿದ್ರು. ಈ ಟೈಮಲ್ಲಂತೂ ನಮ್ಮೂರು ತುಂಬಾ ಕಲರ್ಫುಲ್ ಆಗಿರುತ್ತೆ, ತುಂಬ ಖುಷಿಯಾಗುತ್ತೆ. 13ನೇ ತಾರೀಕು 6 o'clock ಮಾಸಿಗೆ ಹೋಗಿದ್ವಿ. ನಾವು ಹೋದಾಗ ಮಾಸ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇತ್ತು. ಹಾಗಾಗಿ ಬ್ಯಾಕ್ ಸೈಡಲ್ಲಿ ಇನ್ನೊಂದು ಚರ್ಚ್ ಇದೆ, ಆ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿಕೊಂಡು ಮತ್ತೆ ಚರ್ಚ್ ಒಳಗಡೆ ಬಂದ್ವಿ. ಅಷ್ಟೊತ್ತಿಗೆ ಮಾಸ್ ಸ್ಟಾರ್ಟ್ ಆಯಿತು. ಹಬ್ಬದ ಪೂಜೆ ವರ್ಷ 10 ಗಂಟೆಗಿರುತ್ತೆ. ಅದು ಬಿಷಪ್ ಅವ್ರದ್ದು ಮಾಸ್ ಆಗಿರುತ್ತೆ. ಇದೇ ಸೇಂಟ್ ಆಂಟೋನಿಯವ್ರ ಸ್ಟ್ಯಾಚು. ಇದೇ ಒಬ್ಬ ರೈತನಿಗೆ ಸಿಕ್ಕಿದ್ದು. ನಾವು 8 o'clockಗೆ ಮನೆಗೆ ಹೋದ್ವಿ. ಅಷ್ಟೊತ್ತಿಗೆ ಎಲ್ವಿನ್ ಎದ್ದಿದ್ದ. ಅವನು ಕರ್ಕೊಂಡು 10 o'clock ಮಾಸಿಗೆ ಅಂತ ಬಂದ್ವಿ. ನೋಡಿದ್ರೆ ಫುಲ್ ರಶ್ ಇತ್ತು, ಒಳಗಡೆ ಹೋಗೋಕ್ಕಾಗಲಿಲ್ಲ. ಅಲ್ಲೇ ಹೊರಗಡೆ ಸ್ವಲ್ಪ ಪ್ರೇಯರ್ ಮಾಡಿಕೊಂಡು ಮತ್ತೆ ಜಾತ್ರೆ ಕಡೆ ಬಂದ್ವಿ. ಸ್ನೇಕ್ ಇದೆಯಲ್ಲ ಮನೇಲಿ ಆಲ್ರೆಡಿ. ಜಾತ್ರೆಲ್ಲ ಸುತ್ತಾಡಿ ಕೆಲವೊಂದು ಆಟನೂ ಆಟ ಆಡಿಸಿ ಅವನಿಗೆ. ಆಮೇಲೆ ಮನೆಗೆ ಬಂದ್ವಿ. ಮನೆಯಲ್ಲೂ ಸ್ವಲ್ಪ ಗನ್ ತೊಗೊಂಡಿದ್ವಲ್ಲ, ಅದರಲ್ಲಿ ಹಾಗೆ ಆಟ ಆಡ್ತಾ ಇದ್ದ. ಎಲ್ವಿನಂತೂ ಫುಲ್ ಎಂಜಾಯ್ ಮಾಡ್ದ. ಅವನಿಗಂತೂ ಫುಲ್ ಖುಷಿಯಾಗೋಯ್ತು. ಲಾಸ್ಟ್ ಟೈಮ್ ಬಂದಾಗ ಅವ್ನು ಇನ್ನೂ ಚಿಕ್ಕವನು, ಅವ್ನಿಗಷ್ಟು ಏನೂ ಗೊತ್ತಾಗ್ತಾ ಇರಲಿಲ್ಲ. ಈ ಟೈಮ್ ಅಂತೂ ಅವನಿಗೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಏಳು ಗಂಟೆಯಾಗಿ ಚರ್ಚಲ್ಲಿ ಲಾಸ್ಟ್ ಮಾಸ್ ಮುಗ್ದಾದ್ಮೇಲೆ ತೇರ್ದು ಬ್ಲೆಸ್ಸಿಂಗ್ ಮಾಡಿ ಊರು ಸುತ್ತ ತೇರನ್ನ ಕರ್ಕೊಂಡು ಬರ್ತಾರೆ. ಮೊದಲು ಚಿಕ್ಕ ತೇರು ಬರುತ್ತೆ, ಅದಾದಮೇಲೆ ಅದರಿಂದ ದೊಡ್ಡ ತೇರು ಬರುತ್ತೆ. ಅದೇ ಹಬ್ಬದ್ದು ತೇರು. ತೇರಿಗೂ ಕೂಡ ತುಂಬ ಜನನೇ ಸೇರಿರ್ತಾರೆ. ಕೆಲವೊಬ್ಬರು ಮಾಸ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ, ಕೆಲವೊಬ್ಬರು ತೇರನ್ನ ಮುಗಿಸ್ಕೊಂಡು ಸಂಜೆಗೆ ಹೊರಡ್ತಾರೆ.
7 ಆಗಿ ಚರ್ಚ್ ಹತ್ರ ಪ್ರೇಯರ್ ಮುಗಿಸಿ ಈ ಥರ ಊರು ಸುತ್ತ ತೇರನ್ನ ಮೆರವಣಿಗೆ ಮಾಡ್ತಾರೆ. ಇದಕ್ಕೂ ಸಹ ತುಂಬ ಜನನೇ ಸೇರಿರ್ತಾರೆ. ತೇರೆಲ್ಲ ಹೋಗಾದ್ಮೇಲೆ ನಾವು ಕೂಡ ಜಾತ್ರೆ ಹತ್ರ ಬಂದ್ವಿ. ನಾವು ಬಂದಾಗಲೇ 10 ಆಗಿತ್ತು. ಎಲ್ವಿನ ಮನೇಲೆ ಮಲಗಿಸಿ ಆಮೇಲೆ ನಾವು ಅಷ್ಟೇ ಜನ ಬಂದಿದ್ವಿ. ನಾವು ಅಕ್ಕ, ನಮ್ಮ ಚಿಕ್ಕಪ್ಪನ ಮಗಳು, ಅವ್ರ ಹಸ್ಬೆಂಡು ಇಷ್ಟು ಜನ ಬಂದಿದ್ವಿ. ನಾವು ಕೆಲವೊಂದು ಆಟಾಡಿ ಜಾತ್ರೆ ಎಲ್ಲ ಸುತ್ತಕೊಂಡು ಕೆಲವೊಂದು ಥಿಂಗ್ಸ್ ತಗೊಂಡ್ವಿ. ಮತ್ತು ಚರ್ಚ್ ಹತ್ರ ಬಂದ್ವಿ. ಚರ್ಚ್ ಹತ್ರ ಜನ ಆಗೇ ಇದ್ದರು, ತುಂಬ ಜನ ಹೋಗೇ ಇರಲಿಲ್ಲ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ತುಂಬ ಜನ ಉಳ್ಕೊಂಡಿದ್ರು. ನಮ್ಮ ಚಿಕ್ಕಪ್ಪನ ಮಗಳು ಬರ್ತಡೇ ಇತ್ತು. ಕೇಕ್ ಕಟ್ ಮಾಡಿಸಿ ಊಟ ಎಲ್ಲ ಮುಗಿಸಿ ನಾವು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.